ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಕುಕಿಂಗ್ ಬ್ಲಾಗ್ಸ್. ಇವತ್ತು ಮಟನ್ ಕೈಮಾ ಬೇಳೆ ಸಾರು ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಇದು ಮಸಾಲೆಗೆ ನಾನು ತೆಂಗಿನಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಟೊಮೊಟೊ, ಈರುಳ್ಳಿ, ಶುಂಠಿ ತೊಗೊಂಡಿದ್ದೀನಿ. 3 ಪೀಸ್ ಲವಂಗ, 1 ಪೀಸ್ ಚಕ್ಕೆ, 1 ಏಲಕ್ಕಿನ ತೊಗೊಂಡು ಇದು ಮಸಾಲೆಗೆ ಗ್ರೈಂಡ್ ಮಾಡ್ಕೊಬೇಕು. ನಮ್ಮ ಮಾಮೂಲಿ ಮಟನ್ ಸಾಂಬಾರು ಯಾವ ರೀತಿ ಮಾಡ್ತೀವೋ ಆ ಥರ. ನೋಡಿ, 1 ಏಲಕ್ಕಿ ತೊಗೊಂಡಿದ್ದೀನಿ, ಪುಟಾಣಿದು. ಈ ಕೈಮಾ ಸಾಂಬಾರಿಗೆಲ್ಲ ಸ್ಪೈಸಸ್ ಎಕ್ಸ್ಟ್ರಾ ಹಾಕ್ಬಾರ್ದು, ಯಾಕಂದರೆ ತಿನ್ನೋಕ್ಕಾಗಲ್ಲ. ನೋಡಿ, ಒಂದು ಚಿಕ್ಕ ಮೀಡಿಯಮ್ ಗಾತ್ರದ ಬೆಳ್ಳುಳ್ಳಿ, ಒಂದು 5-6 ಪೀಸ್ ತೆಂಗಿನಕಾಯಿ, ಒಂದು ಸ್ವಲ್ಪ ಶುಂಠಿನ ತೊಗೊಂಡಿದ್ದೀನಿ. ಇದಕ್ಕೇ 1 ಏಲಕ್ಕಿ, ಸ್ವಲ್ಪ ಕೊತ್ತಂಬರಿ. ಇದನ್ನು ನೀರು ಹಾಕ್ದಂಗೆ ರುಬ್ಬಬೇಕು. ನೋಡಿ, ಏಲಕ್ಕಿ ತೊಗೊಂಡಿದ್ದೀನಿ ನಾನು. 3 ಸ್ಪೂನ್ ಹುರ್ಗಡ್ಲೆ ತೊಗೊಂಡಿದ್ದೀನಿ. ಹುರ್ಗಡ್ಲೆಗೆ ನಾವು ಏಲಕ್ಕಿನ ಆ್ಯಡ್ ಮಾಡ್ಕೊಂಡು ರುಬ್ಕೊಬೇಕು. ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಬೇಕು ನಾವು, ಯಾಕಂದರೆ ಕೈಮಾಗೆ ಹಿಡಿಬೇಕಲ್ಲ. 1 ಬಟ್ಲು ತೊಗರಿಬೇಳೆ ತೊಗೊಂಡಿದ್ದೀನಿ ನಾನಿಲ್ಲಿ. ನೋಡಿ, ಮಸಾಲೆನ ಎರಡನ್ನೂ ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಬೇಕು. ನಾನು ಆವಾಗಲೇ ತೋರಿಸಿದ್ನ ಅದೇ ಮಸಾಲೆ ಇದು. ಅದು ಸಪ್ರೇಟ್ ಗ್ರೈಂಡ್ ಮಾಡ್ಕೊಬೇಕು. ಕೈಮಾ ಬೇಳೆ ಸಾರು ಯಾರಿಗೆಲ್ಲ ಇಷ್ಟ ಇದ್ದಾರೆಲ್ಲ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ. ನೋಡಿ, 1/4 ಕೆಜಿ ಕೈಮಾ ತೊಗೊಂಡಿದ್ದೀನಿ ನಾನು. ಕೈಮಾ ಅಂದರೆ ಮಟನ್ನು ಮನೆಯಲ್ಲೇ ಕೈಮಾ ಮಾಡ್ಕೊಂಡಿದ್ದೀನಿ ನಾನು ಮಿಕ್ಸರ್ ಜಾರಲ್ಲಿ ಹಾಕಿ. ನೋಡಿ, ಸಪ್ರೇಟಾಗಿ ಉಳ್ಳಾಗಡ್ಡೆ ಮಸಾಲೆ ಏನು ರುಬ್ಬಿದ್ನೋ ಅದನ್ನು ಕೈಮಾ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಉಳ್ಳಾಗಡ್ಡೆ ಮತ್ತು ಕೈಮಾ ಸಪ್ರೇಟಾಗಿ ರುಬ್ಬಿದ್ದೀನಿ, ಆಮೇಲೆ ಆ್ಯಡ್ ಮಾಡಿದ್ದೀನಿ ನಾನು. ನೋಡಿ, ಚಿಕ್ಕ ಮಿಕ್ಸರ್ ಜಾರ್ಗೆ ಹಾಕೊಂಡಿದ್ದೆ, ಬ್ಲೆಂಡ್ ಆಗುತ್ತೆ ಚೆನ್ನಾಗಿ. ನೋಡಿ, ಖಾರದ ಪುಡಿನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು. ಇನ್ನು 1 ಬಟ್ಲು ತೊಗರಿಬೇಳೆಗೆ 4 ಬಟ್ಲು ನೀರು ಹಾಕ್ಬಿಟ್ಟು ಒಂದು 6 ವಿಸಿಲ್ನ ಕುಗ್ಗಿಸ್ಕೊಬೇಕು. ಯಾಕಂದರೆ ಬೇಳೆ ಮೆತ್ತಗಾಗಬೇಕಲ್ಲ. ಮೆತ್ತಗಾದ್ಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಿ ಮಸಾಲೆ, ಸಾಂಬಾರು ಮಸಾಲೆ, ಅದನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಎರಡನ್ನೂ. ನೋಡಿ, 1 ಸ್ಪೂನ್ ಖಾರದ ಪುಡಿ ಆ್ಯಡ್ ಮಾಡ್ಕೊಬೇಕು. ಇದಕ್ಕೆ ಖಾರಕ್ಕೆ ಅನುಗುಣವಾಗಿ ನಿಮಗೆ ಯಾವ ರೀತಿ ಬೇಕು, ಸ್ಪೈಸಸ್ ಬೇಕಂದರೆ ಇನ್ನೊಂದು ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕಲ್ಲುಪ್ಪು ಹಾಕಿ ನೀರು ಹಾಕಿ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಸಾಂಬಾರನ್ನ. ಆ ಕಡೆ ಸಾಂಬಾರು ಕುದೀತಾ ಇರುವಾಗಲೇ ನಾವು ಇಲ್ಲಿ ಕೈಮಾನ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನು ಕೈಮಾ ರುಬ್ಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಚೆನ್ನಾಗಿ ನಾದಬೇಕು. ನಿಮ್ಗೆ ಬೇಕಾದರೆ ಮೊಟ್ಟೆನ ಆ್ಯಡ್ ಮಾಡ್ಕೊಳ್ಳಿ. ನಾನಂದರೆ ಮೊಟ್ಟೆ ನಿಮ್ಗೆ ಇಷ್ಟ ಆಗಲ್ಲ, ಅದಕ್ಕೆ ಸ್ಕಿಪ್ ಮಾಡಿದ್ದೀನಿ. ಮೊಟ್ಟೆ, ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಬೋದು, ಆದರೆ ನನಗೆ ಇಷ್ಟ ಆಗಲ್ಲ, ಹಾಗಾಗಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ಚಿಕ್ಕ ಉಂಡೆಗಳು ಮಾಡ್ಕೊಬೇಕು ನಾವು. ನೋಡಿ, ಇದರಲ್ಲೊಂದು 12 ಆಗಿದೆ, 1/4 ಕೆಜಿಗಲ್ವ, ಅದಕ್ಕೆ ನೋಡಿ ಚೆನ್ನಾಗಿ ಕುದೀತಾ ಇರ್ಬೇಕಾದ್ರೆ ಒಂದೊಂದೇ ಬಿಡಬೇಕು. ಇದಕ್ಕೆ ಒಂದು ಅರ್ಧ ಈರುಳ್ಳಿ ಹಾಕಿ ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಕೊಂಡ್ರೆ ಸೂಪರಾಗಿರೋ ಕೈಮಾ ಸಾರು ರೆಡಿ ಆಗುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ಥ್ಯಾಂಕ್ ಯು.